ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಕಳೆದ ಸಂಚಿಕೆಯಲ್ಲಿ ರಾಹು ಕೇತು ಎಂದರೆ ಯಾರು, ಅವರು ಮನುಷ್ಯನ ಜೀವನದ ಮೇಲೆ ಏಕೆ ಮತ್ತು ಹೇಗೆ ಪ್ರಭಾವವನ್ನು ಬೀರುತ್ತಾರೆ ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಬಿತ್ತರಿಸಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ರಾಹು ಕೇತು ದೆಸೆ ಅಥವಾ ಗೋಚರದ ಪ್ರಭಾವ ಜಾತಕದಲ್ಲಿರುವಾಗ ನಾವು ಮಾಡಬಹುದಾದಂತಹ ಸುಲಭ ಪರಿಹಾರಗಳಾವುವು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ನಾವೀಗಾಗಲೇ ಉಲ್ಲೇಖಿಸಿರುವಂತೆ ರಾಹು ಪ್ರಭಾವ ಹೆಚ್ಚಾಗಿರುವಾಗ ಮನುಷ್ಯನಲ್ಲಿ ಅತಿಯಾದಂತಹ ಭ್ರಮೆ, ನಿದ್ರಾಹೀನತೆ, ಆರ್ಥಿಕ ಸಂಕಷ್ಟ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪ್ರವೃತ್ತಿ ಹೆಚ್ಚಾಗಿರುತ್ತದೆ. ವ್ಯಕ್ತಿ ಸುಲಭವಾಗಿ ಹಣವನ್ನು ಗಳಿಸುವ ದುರಾಸೆಗೆ ಬಿದ್ದು ಷೇರು ಮಾರುಕಟ್ಟೆ ಅಥವಾ ಜೂಜಿನಲ್ಲಿ ಇರುವಂತಹ ಹಣವನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಸದಾಕಾಲ ಅಜ್ಞಾನ, ಭಯ, ಕೆಟ್ಟ ಕನಸುಗಳು ಮತ್ತು ನೆಮ್ಮದಿ ಇಲ್ಲದಂತಹ ಜೀವನ ಆತನದ್ದಾಗುತ್ತದೆ. ರಾಹು ದೋಷಕ್ಕೆ ಸರಳ ಪರಿಹಾರಗಳು. ದುರ್ಗಾದೇವಿಯ ಆರಾಧನೆ. ಜ್ಯೋತಿಷ ನಿಯಮಗಳ ಪ್ರಕಾರ ರಾಹು ಗ್ರಹಕ್ಕೆ ದುರ್ಗಾದೇವಿಯ ಅಧಿಪತಿ. ರಾಹು ಗ್ರಹದ ನಕಾರಾತ್ಮಕ ಪ್ರಭಾವವನ್ನು ತಡೆಯಲು ದುರ್ಗಾದೇವಿಯ ಆರಾಧನೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರ. ರಾಹುವು ಕ್ರೋಧ ಮತ್ತು ಭ್ರಮೆಯನ್ನು ಸೃಷ್ಟಿಸುವ ಗ್ರಹ. ಸಿಂಹವಾಹಿನಿಯಾದ ದುರ್ಗಾದೇವಿ ರಾಹುವಿನ ಈ ಉಗ್ರ ರೂಪ ಮತ್ತು ನಕಾರಾತ್ಮಕ ಪ್ರಭಾವವನ್ನೆಲ್ಲ ಸುಲಭವಾಗಿ ಹತೋಟಿಗೆ ತರುತ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರಗಳಂದು ರಾಹುಕಾಲದ ಸಮಯದಲ್ಲಿ ದುರ್ಗಾದೇವಿ ಆಲಯಗಳಲ್ಲಿ ದೇವಿಗೆ ನಿಂಬೆ ಹಣ್ಣಿನ ಆರತಿಯನ್ನು ಮಾಡುವುದು ರಾಹು ದೋಷಕ್ಕೆ ಅತ್ಯಂತ ಪ್ರಸಿದ್ಧವಾದಂತಹ ಪರಿಹಾರ. ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪಿಸಬೇಕು ಮತ್ತು ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದು ಹಾಗೂ ಅದರಲ್ಲಿನ ದೇವಿ ಕವಚವನ್ನು ಪ್ರತಿನಿತ್ಯ ಕೇಳುವುದರಿಂದ ರಾಹು ದೋಷದ ತೀವ್ರತೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಶಿವದೇವರ ಆರಾಧನೆ. ಜ್ಯೋತಿಷ್ಯ ಮತ್ತು ಪುರಾಣಗಳ ಪ್ರಕಾರ ರಾಹು ಗ್ರಹದ ದೋಷ ನಿವಾರಣೆಗೆ ಶಿವದೇವರ ಆರಾಧನೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರ. ಏಕೆಂದರೆ ರಾಹು ಗ್ರಹಕ್ಕೆ ಶಿವದೇವರೇ ಪ್ರತ್ಯಾದಿ ದೇವತೆ. ಪ್ರತಿನಿತ್ಯವೂ ಅಥವಾ ಸೋಮವಾರಗಳಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡುವುದರಿಂದ ರಾಹುವಿನ ಕ್ರೂರ ದೃಷ್ಟಿ ಶಾಂತವಾಗುತ್ತದೆ. ಹಾಗೆಯೇ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮುಕ್ಷೀಯಮಾಮೃತಾತ್ ಎನ್ನುವ ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿನಿತ್ಯ ಪಠಣ ಮಾಡುವುದರಿಂದ ರಾಹುವಿನಿಂದ ಬಂದೊದಗುವಂತಹ ಅಕಾಲಿಕ ಭಯ ಮತ್ತು ಆರೋಗ್ಯ ಸಮಸ್ಯೆಗಳೆಲ್ಲ ದೂರಾಗುತ್ತವೆ. ಮಂತ್ರ ಜಪ. ಜಾತಕದಲ್ಲಿ ರಾಹು ದೋಷವಿರುವಾಗ ಅದರ ನಕಾರಾತ್ಮಕ ಪ್ರಭಾವ ಕಡಿಮೆ ಮಾಡಿಕೊಳ್ಳಲು ರಾಹು ಮಂತ್ರ ಜಪ ಬಹಳ ಸುಲಭ ಮತ್ತು ಪರಿಣಾಮಕಾರಿಯಾದ ಮಾರ್ಗ. ಪ್ರತಿನಿತ್ಯ ಸಾಯಂಕಾಲ ರಾಹುವಿನ ಬೀಜ ಮಂತ್ರವಾದ ಓಂ ರಾಮ್ ರಾಹವೇ ನಮಃ ಎಂಬ ಮಂತ್ರವನ್ನು ಸುಮಾರು 108 ಬಾರಿ ಪಠಿಸಬೇಕು. ಇದರ ಜೊತೆಯಲ್ಲಿ ನವಗ್ರಹ ಸ್ತೋತ್ರದಲ್ಲಿ ರಾಹು ಶ್ಲೋಕವಾದಂತಹ ಅರ್ಥಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾಕರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ ಎಂಬ ಮಂತ್ರವನ್ನು ಸಹ ಪಠಣ ಮಾಡಬಹುದು. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ. ರಾಹು ಸರ್ಪತತ್ವವನ್ನು ಹೊಂದಿರುವ ಗ್ರಹವಾಗಿರುವುದರಿಂದ ಸರ್ಪದೋಷಗಳ ನಿವಾರಕರಾದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದಲೂ ಸಹ ರಾಹು ದೋಷ ಶೀಘ್ರವೇ ಕಡಿಮೆಯಾಗುತ್ತದೆ. ಪ್ರತಿನಿತ್ಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಶತನಾಮಾವಳಿ ಅಥವಾ ಓಂ ಶರವಣ ಭವ ಎಂಬ ಮಂತ್ರವನ್ನು ಪಠಣ ಮಾಡುವುದರಿಂದ ರಾಹುವಿನಿಂದ ಉಂಟಾಗುವಂತಹ ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ. ಪ್ರತಿ ತಿಂಗಳ ಶುಕ್ಲ ಪಕ್ಷದ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುವುದು ಅಥವಾ ಬೆಳ್ಳಿ ನಾಗ ಪ್ರತಿಮೆಯನ್ನು ದಾನ ಮಾಡುವುದು ಸಹ ವಿಶೇಷ ಫಲವನ್ನು ತಂದುಕೊಡುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು. ಜಾತಕದಲ್ಲಿ ರಾಹು ದೋಷವಿರುವಾಗ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಅತ್ಯಂತ ಸುಲಭವಾದಂತಹ ಶಕ್ತಿಶಾಲಿಯಾದ ಮತ್ತು ತಕ್ಷಣ ಫಲ ನೀಡುವಂತಹ ಪರಿಹಾರ. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವಾಗ ಮುಖ್ಯವಾಗಿ ಕಪ್ಪು ನಾಯಿಗೆ ಆಹಾರವನ್ನು ನೀಡಬೇಕು. ಏಕೆಂದರೆ ನಾಯಿಗಳನ್ನು ರಾಹು ಮತ್ತು ಕೇತು ಗ್ರಹಗಳ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಪ್ರತಿನಿತ್ಯ ಬೆಳಿಗ್ಗೆ ಪಕ್ಷಿಗಳಿಗೆ, ಅದರಲ್ಲಿಯೂ ವಿಶೇಷವಾಗಿ ಪಾರಿವಾಳ ಮತ್ತು ಕಾಗೆಗಳಿಗೆ ಸಪ್ತಧಾನ್ಯಗಳನ್ನು ಮತ್ತು ಬಾರ್ಲಿಯನ್ನು ಹಾಕಬೇಕು. ರಾಹುವಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಬಾರ್ಲಿ ಅತ್ಯಂತ ಶ್ರೇಷ್ಠ.
ಈ ಪ್ರಾಣಿ ಪಕ್ಷಿಗಳಲ್ಲದೆ ಸಣ್ಣ ಜೀವಿಗಳಾದಂತಹ ಇರುವೆಗಳಿಗೂ ಸಹ ಸಕ್ಕರೆಯನ್ನು ಹಾಕುವುದು ಹಾಗೂ ನೀರಿನಲ್ಲಿ ವಾಸಿಸುವ ಮೀನುಗಳಿಗೆ ಆಹಾರವನ್ನು ನೀಡುವುದರಿಂದಲೂ ಸಹ ರಾಹುವಿನ ಭ್ರಮೆ ಮತ್ತು ಆತಂಕಗಳು ದೂರಾಗುತ್ತವೆ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ಜಾತಕದಲ್ಲಿ ಕೇತು ಪ್ರಭಾವ ಹೆಚ್ಚಾಗಿರುವಾಗ ಒಂಟಿತನ, ನಿರಾಸೆ, ಚರ್ಮದ ಸಮಸ್ಯೆಗಳು ಮತ್ತು ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಸಂಸಾರ, ಉದ್ಯೋಗ ಮತ್ತು ಹಣದ ಮೇಲೆ ಆಸಕ್ತಿ ಸಂಪೂರ್ಣವಾಗಿ ಈ ಸಮಯದಲ್ಲಿ ಕಡಿಮೆಯಾಗಿರುತ್ತದೆ. ಮನಸ್ಸಿನಲ್ಲಿ ವೈರಾಗ್ಯ ಮೂಡಿರುವಂತಹ ಈ ಸಮಯದಲ್ಲಿ ಚರ್ಮದ ಮತ್ತು ನರಗಳ ತೊಂದರೆಗಳು ಸಹ ಕಾಣಿಸಿಕೊಳ್ಳುತ್ತವೆ. ಕೇತು ಗ್ರಹದ ದೋಷಗಳಿಗೆ ಸರಳ ಪರಿಹಾರಗಳು. ಮೊದಲನೆಯದಾಗಿ ಗಣೇಶ ದೇವರ ಆರಾಧನೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕೇತುವಿಗೆ ಗಣೇಶ ದೇವರೇ ಅಧಿಪತಿ. ಜಾತಕದಲ್ಲಿ ಕೇತು ಗ್ರಹವು ದುಷ್ಟ ಪ್ರಭಾವವನ್ನು ಬೀರುತ್ತಲಿದ್ದರೆ ಅಥವಾ ಕೇತು ದೋಷವಿದ್ದರೆ ಗಣಪತಿ ದೇವರ ಆರಾಧನೆಯೇ ರಾಮಬಾಣ. ಪ್ರತಿನಿತ್ಯ ಗಣಪತಿ ದೇವರಿಗೆ ಗರಿಕೆಯನ್ನು ಅರ್ಪಿಸಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕು. ಜೊತೆಗೆ ಪ್ರತಿನಿತ್ಯ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ಕೇತುವಿನ ಕೆಟ್ಟ ದೃಷ್ಟಿ ಕಡಿಮೆಯಾಗುತ್ತದೆ. ಕೇತು ಮಂತ್ರ ಜಪ. ಓಂ ಕೇಂ ಕೇತವೇ ನಮಃ ಎಂಬ ಕೇತು ಗ್ರಹದ ಅತ್ಯಂತ ಸರಳ ಹಾಗೂ ಪ್ರಭಾವಶಾಲಿ ಮಂತ್ರ ಪಠಣ ಮಾಡಬೇಕು. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸಬೇಕು. ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಅಥವಾ ಸಾಯಂಕಾಲ ರಾಹುಕಾಲ ಮುಗಿದ ನಂತರ ಈ ಮಂತ್ರ ಪಠಿಸುವುದು ಬಹಳ ಉತ್ತಮ. ಈ ಮಂತ್ರ ಪಠಿಸುವುದರಿಂದ ಕೇತು ಗ್ರಹದ ಅಶುಭ ದೃಷ್ಟಿಯಿಂದ ಉಂಟಾಗುವ ಮಾನಸಿಕ ಒತ್ತಡ, ಹಠಾತ್ ನಷ್ಟಗಳು ಮತ್ತು ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ. ಈ ಮಂತ್ರವನ್ನಷ್ಟೇ ಅಲ್ಲದೆ ನವಗ್ರಹಗಳಲ್ಲಿ ಕೇತು ಗ್ರಹಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಮಂತ್ರವಾದಂತಹ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಎಂಬ ಶ್ಲೋಕವನ್ನು ಸಹ ಪಠಣ ಮಾಡಬೇಕು. ಕುಲದೇವತಾ ಪೂಜೆ. ಕೇತು ದೆಸೆಯಲ್ಲಿ ಕುಲದೇವತೆಯ ಅನುಗ್ರಹ ಅತಿ ಮುಖ್ಯವಾಗಿರುತ್ತದೆ. ಕೇತು ಮೋಕ್ಷಕಾರಕ ಗ್ರಹವಾಗಿರುವುದರಿಂದ ವಂಶದ ಕುಲದೇವತೆಯ ಪೂಜೆಯಿಂದ ಶೀಘ್ರವಾಗಿ ಶಾಂತನಾಗುತ್ತಾನೆ. ವರ್ಷಕ್ಕೆ ಕನಿಷ್ಠ 1 ಬಾರಿಯಾದರೂ ಕುಲದೇವತೆಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ವಿಶೇಷವಾದ ಅಭಿಷೇಕ ಮತ್ತು ಅರ್ಚನೆಯನ್ನು ಮಾಡಿಸಬೇಕು. ಮನೆಯ ದೇವರ ಕೋಣೆಯಲ್ಲಿ ಕುಲದೇವತೆಯ ಹೆಸರಿನಲ್ಲಿ ಪ್ರತಿನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ತುಪ್ಪದ ದೀಪವನ್ನು ಬೆಳಗಬೇಕು. ದಾನ ಧರ್ಮಗಳನ್ನು ಮಾಡುವುದು. ಜಾತಕದಲ್ಲಿ ಕೇತು ದೋಷದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ದಾನ ಧರ್ಮ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರ. ಕೇತು ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದರಿಂದ ಮಾನಸಿಕ ಗೊಂದಲ, ಆರೋಗ್ಯ ಸಮಸ್ಯೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಅಡೆತಡೆಗಳೆಲ್ಲ ದೂರಾಗುತ್ತವೆ. ಅದರಲ್ಲಿಯೂ ಮುಖ್ಯವಾಗಿ ಕಂಬಳಿ, ಧಾನ್ಯಗಳು, ಸಾಸಿವೆ ಎಣ್ಣೆ, ಕಬ್ಬಿಣದ ವಸ್ತುಗಳು ಹಾಗೂ ಬಟ್ಟೆಗಳನ್ನು ಬಡವರಿಗೆ ಅಥವಾ ಸತ್ಪಾತ್ರರಿಗೆ ಬುಧವಾರ ಅಥವಾ ಶನಿವಾರಗಳಂದು ಸೂರ್ಯಾಸ್ತದ ನಂತರವೇ ದಾನ ಮಾಡಬೇಕು. ಬೆಳ್ಳಿಯನ್ನು ಧರಿಸುವುದು. ಜಾತಕದಲ್ಲಿ ಕೇತು ದೋಷವಿದ್ದರೆ ಬೆಳ್ಳಿಯನ್ನು ಧರಿಸುವುದು ಅತ್ಯಂತ ಸರಳ ಪರಿಹಾರ. ಬೆಳ್ಳಿಯು ಚಂದ್ರನ ಲೋಹವಾಗಿದ್ದು ಇದು ಕೇತುವಿನ ನಕಾರಾತ್ಮಕ ಮತ್ತು ತೀಕ್ಷ್ಣ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಇಷ್ಟೇ ಅಲ್ಲದೆ ಪ್ರತಿನಿತ್ಯ ಮುಂಜಾನೆ ಬೆಳ್ಳಿಯ ಲೋಟದಲ್ಲಿ ನೀರನ್ನು ಕುಡಿಯುವ ಅಭ್ಯಾಸವನ್ನು ಮಾಡಿಕೊಳ್ಳಬಹುದು. ಇದು ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಕೇತು ದೋಷದಿಂದ ಬರುವಂತಹ ಚರ್ಮದ ಸಮಸ್ಯೆಗಳು ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಆತ್ಮೀಯರೇ, ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ನವಗ್ರಹಗಳಲ್ಲಿ ಛಾಯಾಗ್ರಹಗಳಾಗಿರುವ ರಾಹು ಮತ್ತು ಕೇತು ಗ್ರಹಗಳ ಸಮಗ್ರ ಮಾಹಿತಿ ಮತ್ತು ಪರಿಹಾರಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.